ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯವರು ಧರ್ಮಸ್ಥಳದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಆ ಧರ್ಮಸ್ಥಳದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತಾಡಿರ್ತಕ್ಕಂಥ ಮಾತುಗಳಿಗೆ ನಾವು ಉತ್ತರ ಕೊಡಬೇಕಾದಂತ ಒಂದು ಅನಿವಾರ್ಯತೆಯನ್ನು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯವರು ಸೃಷ್ಟಿ ಮಾಡಿದ್ದಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರೊಬ್ಬರು ಜಿಲ್ಲೆಯ ವರಿಷ್ಠಾಧಿಕಾರಿಯಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ ಹಾಗೆ ಇರಲಿಲ್ಲ. ಅವರು ಕಾಂಗ್ರೆಸ್ನ ಜಿಲ್ಲೆಯ ವಕ್ತಾರನ ರೀತಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಎನ್ನುವಂತ ನೇರ ಆಪಾದನೆಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬರು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯವರು ಐಪಿಎಸ್ ಅಧಿಕಾರಿಯೊಬ್ಬರು ಮಾಡಿರ್ತಕ್ಕಂಥ ಪತ್ರಿಕಾಗೋಷ್ಠಿಯನ್ನು ಕಂಡಾಗ ಇದು ಯಾರೋ ಕಾಂಗ್ರೆಸ್ನ ವಕ್ತಾರರು ಮಾಡಿದ ರೀತಿಯಲ್ಲಿ ಇದು ಭಾಸ ಆಗ್ತಾ ಇತ್ತು. ಅವರು ಮಾಡಿರ್ತಕ್ಕಂಥ ಆರೋಪಗಳಿವೆ. ನಾವು ಶಾಸಕರ ಮನೆಗೆ 3 ಜನ ಪೊಲೀಸ್ ಅಧಿಕಾರಿಗಳನ್ನು ಕಳಿಸಿ ನೋಟಿಸ್ ಕೊಡ್ಲಿಕ್ಕೆ ಹೋಗಿದ್ವಿ ಎನ್ನುವಂಥದ್ದು ಅವರ ಮೊದಲ ಆರೋಪ. ನನ್ನ ಮನೆಯಲ್ಲಿ ಸಿಸಿ ಕ್ಯಾಮೆರಾ ಇದೆ. ನನ್ನ ಮನೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಬೆಳಿಗ್ಗೆ ಬಂದಾಗ ಎಷ್ಟು ಜನ ಬಂದಿದ್ರು ಎನ್ನುವಂತ ದಾಖಲಾತಿಗಳಿದೆ. ಪ್ರಾಯಶಃ ಇಷ್ಟು ಪರಿಜ್ಞಾನ ಇಲ್ಲದೆ ಒಬ್ಬರು ಎಸ್ಪಿ ಅವರು ಯಾಕೆ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ್ದಾರೆ ಎನ್ನುವಂಥದ್ದು ನನಗೆ ಗೊತ್ತಿಲ್ಲ. ಅವತ್ತು ಸುಮಾರು 15ಕ್ಕೂ ಹೆಚ್ಚು ಪೊಲೀಸ್ನವರು ಬೆಳಿಗ್ಗೆ ನೋಟಿಸ್ ಕೊಡ್ಲಿಕ್ಕೆ 3 ವಾಹನದಲ್ಲಿ ನನ್ನ ಮನೆಗೆ ಬಂದಿದ್ರು. ಅಂದ್ರೆ ಇದನ್ನು ಯಾಕೆ ಈ ರೀತಿ ತೀರಿಸತಕ್ಕಂಥ ಪ್ರಯತ್ನವನ್ನು ಎಸ್ಪಿ ಅವರು ಮಾಡಿದ್ದಾರೆ ಎನ್ನುವಂಥದ್ದಕ್ಕೆ ಉತ್ತರವನ್ನು ಅವರು ಎಸ್ಪಿ ಅವರು ಕೊಡಬೇಕಾಗಿದೆ. ಅವತ್ತು ನಾವು ನೋಟಿಸ್ ಕೊಡ್ಲಿಕ್ಕೆ ಹೋಗಿದ್ವಿ. ಆ ಸಂದರ್ಭದಲ್ಲಿ ಜನ ಸೇರಿರುವ ಕಾರಣಕ್ಕೋಸ್ಕರ ನಾವು ಫೋರ್ಸ್ ಅನ್ನು ಹಾಕಬೇಕಾಯಿತು ಅಂತ ಹೇಳಿದ್ರು. ಅವರು ಪೊಲೀಸ್ನ ಅಧಿಕಾರಿಗಳು ಸುಮಾರು 11:30 ಒಳಗೆ ಸುಮಾರು 15ಕ್ಕಿಂತ ಹೆಚ್ಚು ಪೊಲೀಸ್ನವರು ಬಂದಿದ್ರು. ಬಂದ ತಕ್ಷಣ ನೋಟಿಸ್ ಕೊಟ್ಟು ನಮ್ಮ ಜೊತೆ ನಿಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ರು. ಆ ಸಂದರ್ಭದಲ್ಲಿ ನಮ್ಮ ವಕೀಲರಿಗೆ ಕರೆ ಮಾಡಿ, ನಮ್ಮೆಲ್ಲ ಮುಖಂಡರಿಗೆ ಕರೆ ಮಾಡಿದಾಗ ಅವರು ಒಂದೇ ಮಾತು ಹೇಳಿರ್ತಕ್ಕಂಥದ್ದು, ಅರೆಸ್ಟ್ ಮಾಡೋದಿದ್ರೆ ಕಾನೂನು ರೀತಿಯಲ್ಲಿ ಅರೆಸ್ಟ್ ಮಾಡಬೇಕು. ಯಾರೇ ಒಬ್ಬ ನನ್ನನ್ನು ಅರೆಸ್ಟ್ ಮಾಡಬೇಕಾದ್ರೆ ಅವರು ಅರೆಸ್ಟ್ ನೋಟಿಸ್ ಕೊಡಬೇಕು. ಯಾವ ಸಮಯದಲ್ಲಿ ಎಲ್ಲಿಂದ ನಾನು ಅರೆಸ್ಟ್ ಮಾಡ್ತಾ ಇದ್ದೇನೆ ಅನ್ನುವಂಥ ನೋಟಿಸ್ ಅನ್ನು ಕೊಟ್ಟು ಅರೆಸ್ಟ್ ಮಾಡಿ ಅನ್ನುವಂಥದ್ದನ್ನು ಹೇಳಿತ್ತು. ಆದರೆ ಅವರು ಸಂಜೆ 7 ಗಂಟೆಯವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಸ್ ಅನ್ನು ಕೊಡದೆ ಸಂಜೆ 7 ಗಂಟೆಯವರೆಗೂ ನಮ್ಮ ಜೊತೆ ಬರಬೇಕೆನ್ನುವಂತ ಆಗ್ರಹವನ್ನು ಮಾಡಿ ಕಾನೂನು ರೀತಿಯಲ್ಲಿ ಅವರು ಆ ಪ್ರಕ್ರಿಯೆಯನ್ನು ಮಾಡದೆ ಅಸಂವಿಧಾನಿಕವಾಗಿರ್ತಕ್ಕಂಥ ರೀತಿಯಲ್ಲಿ ವರ್ತನೆ ಮಾಡಿರುವ ಕಾರಣಕ್ಕೋಸ್ಕರನೇ ಅವತ್ತು 7 ಗಂಟೆಯವರೆಗೆ ಅವರು ನಮ್ಮ ಮನೆಯಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ದೌರ್ಜನ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅವರು ಒಂದು ಮನೆಯಲ್ಲಿ ಜನ ಸೇರಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಪೊಲೀಸ್ ಫೋರ್ಸ್ ಅನ್ನು ಹಾಕ್ತಾರೆ ಅಂತ ಆದ್ರೆ, ಇಲ್ಲಿರ್ತಕ್ಕಂಥ ಸಂಸದರು ಇರ್ಬೋದು, ಇಲ್ಲಿರ್ತಕ್ಕಂಥ MLAಗಳಿರ್ಬೋದು, ನಮ್ಮೆಲ್ಲ ಮನೆಗಳಲ್ಲಿ ದಿನ 100 ಜನ ಸಾರ್ವಜನಿಕರು ಬಂದು ಸೇರ್ತಾರೆ. ಆ ಸಂದರ್ಭದಲ್ಲಿ ಇವರು ಪ್ರೊಟೆಕ್ಷನ್ಗೆ ಪೊಲೀಸ್ ಫೋರ್ಸ್ ಅನ್ನು ಹಾಕ್ತಾರ? ಒಬ್ಬ SP ಆಗಿ ಈ ರೀತಿ ಅಸಂವಿಧಾನಿಕವಾಗಿರ್ತಕ್ಕಂಥ ಒಂದು ಕಾಂಗ್ರೆಸ್ನ ವಕ್ತಾರ ರೀತಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡಬೇಕಾಗ್ತದೆ? SP ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ನಾವು ರಸ್ತೆ ಕಿರಿದಾಗಿತ್ತು, 20 ಫೀಟ್ ಅಗಲ ಇದ್ದ ರಸ್ತೆ ಇತ್ತು, ಆ ಕಾರಣಕ್ಕೋಸ್ಕರ ನಾವು ಸಂಜೆ ಹೊತ್ತಿಗೆ 7 ಗಂಟೆಗೆ ಪೊಲೀಸ್ ಫೋರ್ಸ್ ಅನ್ನು ವಿಡ್ರಾ ಮಾಡಿದ್ವಿ ಅಂತೇಳಿ. ಒಬ್ಬ SP ಅವರಿಗೆ ಇಂತಹ ಸಾಮಾನ್ಯ ಪರಿಜ್ಞಾನ ಇಲ್ಲ ಅಂತ ಹೇಳಿದ್ರೆ, ಒಬ್ಬ ಅಪರಾಧಿ ನಿಜವಾಗ್ಲೂ ಅಪರಾಧಿಯನ್ನು ಹಿಡಿಯಲಿಕ್ಕೆ ಬಂದಿದ್ರೆ ಅಲ್ಲಿ ಮಾರ್ಗ ಸರಿ ಇಲ್ಲ ಅಂತ ಹೇಳಿ ಬಿಟ್ಟು ಹೋಗ್ತಾರ? ಮಾರ್ಗ ಚಿಕ್ಕದು ಅಂತ ಹೇಳಿ ಬಿಟ್ಟು ಹೋಗುವಂತ ಪರಿಸ್ಥಿತಿ ಇದೆಯಾ? ಹಾಗಾದ್ರೆ ನಿಮ್ಮ ಉದ್ದೇಶ ಏನು? ಯಾವ ಉದ್ದೇಶಕ್ಕೆ ನೀವು ಬಂದಿರುವುದು? ಅದರ ನಂತರ ಮುಂದುವರಿದು ಹೇಳ್ತಾರೆ, ನಾವು ಪೊಲೀಸ್ ಫೋರ್ಸ್ ವಿಡ್ರಾ ಮಾಡಲಿಕ್ಕೆ ನನಗೆ ಒಬ್ರು ಜನಪ್ರತಿನಿಧಿ ಹೇಳಿದ್ರು, ಆ ಕಾರಣಕ್ಕೋಸ್ಕರ ನಾವು ಬಿಟ್ಟು ಹೋದ್ವಿ ಅಂತ. ನನಗೆ ಸ್ಪಷ್ಟಪಡಿಸಬೇಕು SP ಅವರೇ, ನೀವು ಕಾಗಕ್ಕನ ಕಥೆಯನ್ನು ನಮಗೆ ಹೇಳಬೇಡಿ. ನೀವು IPS ಬರೆದು ಪಾಸ್ ಆಗಿ ಇವತ್ತು ಈ ಜಿಲ್ಲೆಯ ವರಿಷ್ಠಾಧಿಕಾರಿ ಆಗಿರ್ತಕ್ಕಂಥವ್ರು. ಅಲ್ಲಿ ನಮ್ಮ ಮನೆಯಲ್ಲಿ ಅವತ್ತು ಗ್ರಾಮ ಪಂಚಾಯತ್ ಸದಸ್ಯರಿದ್ರು, ಅವರು ಜನಪ್ರತಿನಿಧಿಗಳು. ತಾಲೂಕ್ ಪಂಚಾಯತ್ ಸದಸ್ಯರಿದ್ರು, ಅವರು ಜನಪ್ರತಿನಿಧಿಗಳು.
ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಿದ್ರು, ಹಾಲ್ನ ಸೊಸೈಟಿಯ ಅಧ್ಯಕ್ಷರುಗಳಿದ್ರು, ಶಾಸಕರಿದ್ರು, ವಿಧಾನ ಪರಿಷತ್ ಶಾಸಕರಿದ್ರು, ಸಂಸತ್ ಸದಸ್ಯರಿದ್ರು. ನೀವು ನಿರ್ದಿಷ್ಟವಾಗಿ ಹೇಳಿ, ಇಂಥವರು ನನಗೆ ಸೂಚನೆ ಕೊಟ್ಟರು, ಆ ಕಾರಣಕ್ಕೋಸ್ಕರ ಬಿಟ್ಟು ಹೋದೆ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ಉತ್ತರ ಕೊಡಬೇಕು. ಒಬ್ಬ ಅಪರಾಧಿಯನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಾಗ ಜನಪ್ರತಿನಿಧಿ ಹೇಳಿದ ತಕ್ಷಣ ನೀವು ಬಿಟ್ಟು ಹೋಗುವುದಂತಾದ್ರೆ ಅದು ಯಾವ ಕಾನೂನು ಅಂತ ಹೇಳುವಂತದ್ದನ್ನು ಸಹ ನೀವು ಹೇಳಬೇಕು.